ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 18. ಹರ್ಷ ಗುಡ್ ನ್ಯೂಸ್ ಮೊದಲು ಹೇಳುತ್ತೀನಿ ಎಂದು ತನ್ನ ಮಾತು ಆರಂಭಿಸಿದ. ಗುಡ್ ನ್ಯೂಸ್ ಏನಂದರೆ, ನಾಳೆ ನಮ್ಮ ಆಫೀಸಿಗೆ ಹೊಸಬ್ರೊಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಯಾರಂದರೆ ಮಿಸ್ಟರ್ ಮಹಂತೇಶ್. ಅವರು ಇಷ್ಟು ದಿನ ಬೆಂಗಳೂರು ಬ್ರ್ಯಾಂಚಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ರು. ಕೆಲವೊಬ್ಬರಿಗೆ ಅವ್ರ ಪರಿಚಯ ಆಲ್ರೆಡಿ ಇದೆ. ಇಲ್ಲಿ ನಾಳೆಯಿಂದ ನಮ್ಮ ಆಫೀಸ್ಗೆ ಆಫೀಸ್ ಹೆಡ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲರೂ ಗುನುಗುನು ಎಂದು ಚರ್ಚೆ ಪ್ರಾರಂಭಿಸಿದ್ದರು. ಪ್ರಾರ್ಥನಾ ಕೂಡ ರಾಗಿಣಿಗೆ, ಅಲ್ಲ, ಆಫೀಸ್ ಹೆಡ್ ಯಾಕೆ? ಇಲ್ಲಿ ಪ್ರಸಾದ್ ಸರ್ ಖುದ್ದು ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ವಾ, ಏನಾಗ್ತಿದೆ ಇಲ್ಲಿ ಎಂದು ಹೇಳುತ್ತಾ ಇರುವಷ್ಟರಲ್ಲೇ ಹರ್ಷ ಮುಂದುವರೆದು, ಗಾಯ್ಸ್, ಈಗ ಬ್ಯಾಡ್ ನ್ಯೂಸ್ ಹೇಳಲೇಬೇಕು. ಅದೇನೆಂದರೆ, ಪ್ರಸಾದ್ ಸರ್ ನಾಳೆಯಿಂದ ಆಫೀಸಿಗೆ ಬರಲ್ಲ. ಇನ್ನೂ ಏನೇ ಇದ್ದರೂ ಮಹಾಂತೇಶ್ಗೆ ನೀವು ರಿಪೋರ್ಟ್ ಮಾಡಬೇಕು. ಇನ್ನು ಮುಂದೆ ಈ ಆಫೀಸ್ ಕೆಲಸಗಳನ್ನು ಪ್ರಸಾದ್ ಸರ್ ಬದಲು ಅವರೇ ನೋಡ್ಕೋತಾರೆ ಎಂದ ಕೂಡಲೇ ಯಾರೋ ಪ್ರಶ್ನೆ ಮಾಡಿದ್ದರು. ಯಾಕೆ ಪ್ರಸಾದ್ ಸರ್ ಆಫೀಸಿಗೆ ಬರಲ್ಲ? ವೇಟ್ ಎಲ್ಲನೂ ಹೇಳ್ತೀನಿ. ಪ್ರಸಾದ್ ಸರ್ ಇವತ್ತು ರಾತ್ರಿ US ಹೋಗ್ತಿದ್ದಾರೆ. ಅವರಿಗೆ ಯಾವುದೋ ಪ್ರಾಜೆಕ್ಟ್ ಕೆಲಸದ ಮೇಲೆ ಅರ್ಜೆಂಟಾಗಿ ಅಲ್ಲಿಗೆ ಹೋಗಬೇಕಾಗಿ ಬಂತಂತೆ. ಸೊ ಇನ್ನು ಅವರು ಯಾವಾಗ ವಾಪಸ್ ಆಗ್ತಾರೆ ಅಂತ ಗೊತ್ತಿಲ್ಲ. ಅಲ್ಲೇ ಸೆಟ್ಲ್ ಆಗ್ಬೋದು ಅಂತಲೂ ಹೇಳಿದರು. ಅದರಿಂದನೇ ಮಹಾಂತೇಶ್ ಅವರನ್ನು ಈ ಬ್ರ್ಯಾಂಚ್ಗೆ ನೇಮಕ ಮಾಡಿದ್ದಾರೆ. ಇವಿಷ್ಟು ನನ್ನ ಅಪ್ಡೇಟ್ಸ್ ಆಗಿತ್ತು. ಆಲ್ ದ ಬೆಸ್ಟ್ ಎಲ್ರಿಗೂ. ನಾನಿನ್ನು ಹೆಚ್ಚಿಗೆ ಮಾತಾಡಿದರೆ ಮತ್ತೆ ಭಾವುಕನಾಗ್ಬಿಡ್ತೀನಿ. ಇನ್ನು 2 ಗಂಟೆಯಲ್ಲಿ ನಾನು ಆಫೀಸಿಂದ ಹೊರಡ್ತಾ ಇದ್ದೀನಿ. ಹಾಂ, ರೋಹಿತ್ ಮತ್ತು ಗಾಯತ್ರಿ, ಮಹಾಂತೇಶ್ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಆಫೀಸಿಗೆ ರೀಚ್ ಆಗ್ಬೋದು. ಅವರನ್ನು ವೆಲ್ಕಮ್ ಮಾಡೋಕ್ಕೆ ಏನಾದರೂ ರೆಡಿ ಮಾಡ್ಕೊಳ್ಳಿ ಪ್ಲೀಸ್. ಗುಡ್ ಬೈ ಆಲ್ ಎಂದು ಹೇಳಿ ಮಾತು ಮುಗಿಸಿದ ಹರ್ಷ. ಎಲ್ಲರೂ ಗುಸುಗುಸು ಪಿಸುಪಿಸು ಎಂದು ಚರ್ಚೆ ಮಾಡುತ್ತಾ ಅವರವರ ಪಾಡಿಗೆ ಅವರು ಹೋದರು. ಆದರೆ ಇತ್ತ ಪ್ರಾರ್ಥನಾ ಮತ್ತು ರಾಗಿಣಿ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತಿದ್ದರು. ಪ್ರಾರ್ಥನಾಳಿಗಂತೂ ಭೂಮಿ ಅಲ್ಲೇ ಕುಸಿದು ತಾನು ಅದರೊಳಗೆ ಬೀಳುತ್ತಾ ಇರುವ ಅನುಭವವಾಗುತ್ತಿತ್ತು. ಮಾತೇ ಹೊರಡುತ್ತಿರಲಿಲ್ಲ, ಏನೆಂದು ತೋಚುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಏನಾಯಿತು? ಪ್ರಸಾದ್ ಸರ್ ಯಾಕೆ ನಂಗೆ ಒಂದು ಮಾತು ಕೂಡ ಹೇಳದೆ ಅಮೆರಿಕಾಗೆ ಹೊರಟರು ಎನ್ನುವುದನ್ನು ಯೋಚಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ. ಕಣ್ಣೀರು ಕೂಡ ಬರುತ್ತಿರಲಿಲ್ಲ. ರಾಗಿಣಿಗೂ ಏನು ಮಾಡಬೇಕೆಂದು ತಿಳಿಯದೆ ಕೊನೆಗೆ ಆಫೀಸಿನಲ್ಲಿ ಇನ್ಯಾರಾದರೂ ನೋಡಿ ಏನಾದರೂ ಅಂದುಕೊಂಡರೆ ಎಂದು ಪ್ರಾರ್ಥನಾಳನ್ನು ಕರೆದುಕೊಂಡು ಅವರ ಜಾಗಕ್ಕೆ ಹೋದಳು. ಅವಳನ್ನು ಮಾತನಾಡಿಸುವುದು ಒಳ್ಳೆಯದಲ್ಲ ಎಂದು ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ. ನಂತರ ಪ್ರಾರ್ಥನಾಳೆ ರಾಗಿಣಿಯ ಹತ್ತಿರ ಬಂದು, ಏನಿದು ರಾಗಿಣಿ, ಪ್ರಸಾದ್ ಸರ್ ಅಮೇರಿಕಕ್ಕೆ ಹೋಗ್ತಾರಾ? ಅಲ್ಲೇ ಸೆಟ್ಲಾಗೋ ಪ್ಲ್ಯಾನ್ ಇದೆಯಾ? ನಂಗೆ ನಂಬೋಕೆ ಆಗ್ತಾ ಇಲ್ಲ. ಅವರು ಅಲ್ಲಿಗೆ ಹೋಗ್ತಾ ಇರೋದು ನಂಗೆ ಏನೂ ಅನಿಸ್ತಾ ಇಲ್ಲ. ಆದರೆ ಹೀಗೆ ನಂಗೆ ಹೇಳ್ದೆ. ರಾಗಿಣಿಗೂ ಇದೆಲ್ಲ ಒಂಥರ ವಿಚಿತ್ರ ಅನಿಸಿತ್ತು. ಆದರೆ ಅದನ್ನು ತೋರ್ಪಡಿಸಿಕೊಂಡರೆ ಪ್ರಾರ್ಥನಾಳಿಗೆ ಇನ್ನೂ ಬೇಜಾರಾಗುತ್ತೆ ಎಂದು, ನೋಡು ಪ್ರಾರ್ಥನಾ, ಇಷ್ಟು ಅರ್ಜೆಂಟಲ್ಲಿ ಅವರು ನಿರ್ಧಾರ ಮಾಡಿ ಬೆಂಗಳೂರಿಂದ ಮಹಾಂತೇಶ್ ಅವರನ್ನು ಕರೆಸಿ ಇವತ್ತು ರಾತ್ರಿನೇ ಅಮೇರಿಕಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಏನೋ ಅರ್ಜೆಂಟ್ ಕೆಲಸನೇ ಇರಬೇಕಲ್ವಾ? ನಿಂಗೆ ನಾಳೆ ಯಾವಾಗಾದರೂ ಫೋನ್ ಮಾಡ್ಬೋದು, ಇನ್ಫಾರ್ಮ್ ಮಾಡಬಹುದು. ಅದನ್ನೇ ಯೋಚನೆ ಮಾಡ್ತಾ ಕೂರಬೇಡ. ಸ್ವಲ್ಪ ಸಮಾಧಾನ ಮಾಡ್ಕೊ. ನಿಂಗೆ ಗೊತ್ತಲ್ವಾ, ಅವ್ರು ಇವತ್ತು ಆಫೀಸಿಗೆ ಬಂದು ಎಷ್ಟು ಕೆಲಸ ಮಾಡ್ತಾಯಿದ್ರು. ಹರ್ಷ ಸರ್ ಕೂಡ ಬಿಟ್ಟು ಹೋಗ್ತಿದ್ದಾರೆ. ಮಧ್ಯಾಹ್ನ ಕೂಡ ಲಂಚ್ಗೆ ನಮ್ಮ ಜೊತೆಗೆ ಇದ್ದರು. ತುಂಬ ಸಮಯ ವ್ಯರ್ಥ ಆಗಿರುತ್ತೆ ಇವತ್ತು ಅವ್ರದ್ದು. ಏನೋ ಫೋನ್ ನೋಡೋಕ್ಕಾಗಿಲ್ವೇನೋ ಎಂದು ಸಮಾಧಾನ ಮಾಡಲು ಪ್ರಯತ್ನ ಮಾಡಿದಳು. ನಾನು ವಾಶ್ರೂಮ್ ಹೋಗಿ ಬರ್ತೀನಿ ಎಂದು ಹೇಳಿ ಎದ್ದು ಹೋಗಿ ಕನ್ನಡಿಯ ಮುಂದೆ ನಿಂತ ಪ್ರಾರ್ಥನಾ ತನಗೆ ತಾನೇ ಮನಸ್ಸಿನಲ್ಲಿ ಅಂದುಕೊಂಡಳು. ರಾಗಿಣಿಗೆ ಪ್ರಾರ್ಥನಾ ಮತ್ತು ಪ್ರಸಾದ್ ಅವರ ಬಾಂಧವ್ಯ ಮೊದಲಿಗಿಂತ ಎಷ್ಟು ಗಾಢವಾಗಿತ್ತು ಅನ್ನುವುದು ಗೊತ್ತಿರಲಿಲ್ಲ. ಅದಕ್ಕಾಗಿ ಅವಳು ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ. ಆದರೆ ಪ್ರಾರ್ಥನಾಳಿಗೆ ಇದೆಲ್ಲ ತುಂಬ ಶಾಕ್ ಅಂತಾನೆ ಅನಿಸಿತ್ತು. ಯಾಕೆಂದರೆ ಪ್ರಸಾದ್ ಅವಳನ್ನು ತನ್ನ ಹತ್ತಿರದವಳು, ತನ್ನ ಮನಸ್ಸಿಗೆ ಬೇಕಾದವಳು ಎಂದು ಅಂದ್ಕೊಂಡಿರೋದಂತೂ ಸುಳ್ಳಾಗಿರಲಿಲ್ಲ. ಇಲ್ಲದಿದ್ದರೆ ಅವನು ಅವಳನ್ನು ತನ್ನ ಮನೆಗೆ ಕರೆದು ಅಮ್ಮನಿಗೆ ಪರಿಚಯ ಮಾಡಿಸಿಕೊಡುತ್ತಿರಲಿಲ್ಲ. ಅದಕ್ಕೂ ಮೇಲಾಗಿ ಅವರ ಖಾಸಗಿ ವಿಚಾರವಾದ ಹಳೆಯ ಕಥೆಗಳನ್ನೆಲ್ಲ ಚಾಚೂ ತಪ್ಪದೆ ತನಗೆ ಹೇಳುತ್ತಿರಲಿಲ್ಲ. ಅವರಿಬ್ಬರೇ ಇರುವಾಗ ಪ್ರಸಾದ್ ತೋರಿಸುವ ಕಾಳಜಿ, ಅವನ ಮಾತಿನಲ್ಲಿರುವ ಆ ಪ್ರೀತಿ, ಅವನ ನೋಟ, ಇದೆಲ್ಲವೂ ಪ್ರಸಾದ್ಗೆ ತಾನು ಫ್ರೆಂಡ್ಗಿಂತ ಹೆಚ್ಚು ಅನ್ನೋದನ್ನು ತೋರಿಸುತ್ತಾ ಇತ್ತು.
ಒಂದು ಹೆಣ್ಣಿಗೆ ಇದೆಲ್ಲ ಅರ್ಥ ಆಗಿಯೇ ಆಗುತ್ತೆ. ಇನ್ನೊಂದೆರಡು ದಿನದಲ್ಲಿ ಪ್ರಾರ್ಥನಾ ತನ್ನ ಪ್ರೀತಿಯನ್ನು ಅವನಿಗೆ ಹೇಳೇ ಬಿಡಬೇಕೆಂದು ನಿರ್ಧಾರ ಕೂಡ ಮಾಡಿಯಾಗಿತ್ತು. ಮೊದಲು ಅವಳಿಗೆ ಗೊಂದಲವಿದ್ದರೂ ಅವನ ಆ ಹಳೆಯ ಕಥೆಯನ್ನು ಕೇಳಿದ ಮೇಲೆ ಅವನಿಗೆ ಪ್ರೀತಿಯ ಮೇಲಿರುವ ಭಾವನೆ ಯಾಕೆ ಬದಲಾಗಿತ್ತು ಮತ್ತು ಅದು ಸಹಜ ಎಂದು ಅವಳಿಗೆ ಅರಿವಾಗಿತ್ತು. ಆದರೆ ಹೇಗೆ ಹೇಳುವುದು, ಎಲ್ಲಿ ಹೇಳುವುದು ಅದನ್ನು ಯೋಚಿಸುತ್ತಾ ಇದ್ದಳು. ಈಗ ನೋಡಿದರೆ ಇದ್ದಕ್ಕಿದ್ದಂತೆ ನಂಗೆ ಒಂದು ಮಾತು ಹೇಳದೆ ಹೀಗೆ ಹೊರಟ್ರಂದರೆ ಏನರ್ಥ? ಎಲ್ಲರಂತೆ ಇವರು ಕೂಡ ನಾಟಕ ಮಾಡಿಬಿಟ್ರಾ? ಛೇ, ಪ್ರಸಾದ್ ಅಂಥ ವ್ಯಕ್ತಿತ್ವದವ್ರು ಅಲ್ವೇ ಅಲ್ಲ. ಅಥವಾ ಏನಾದರೂ ನಿಜವಾಗೂ ತೊಂದರೆ ಆಯಿತಾ? ಆಫೀಸ್ ಅವ್ರಿಗೆ ಹೇಳಬಾರ್ದಂತ ಅವರು ಮುಚ್ಚಿಟ್ಟಿದ್ದಾರಾ? ಆದರೂ ಆ ಥರ ಏನಾದರೂ ಆಗಿದ್ದರೆ ನಂಗೆ ಹೇಳೇ ಹೇಳ್ತಿದ್ರಲ್ವಾ? ಅವತ್ತೊಂದಿನ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಆಸ್ಪತ್ರೆ ಸೇರಿಸಿದಾಗ ಅವ್ರು ಮೊದಲು ಕಾಲ್ ಮಾಡಿದ್ದು ನನಗೆ ಎಂಬುದನ್ನು ನೆನಪಿಸಿಕೊಂಡಳು ಪ್ರಾರ್ಥನಾ. ಇಲ್ಲ, ಇಲ್ಲೇನೋ ತಪ್ಪಾಗಿದೆ. ನನ್ನಿಂದ ಆಗಿದೆಯೋ ಏನೋ. ರಾಗಿಣಿಗೆ ಎಲ್ಲ ವಿಷಯವನ್ನು ಹೇಳಿಬಿಡ್ತೀನಿ. ಅವಳೇನಾದರೂ ಸಲಹೆ ಕೊಡ್ತಾಳೆ, ಮತ್ತೆ ನನಗೂ ಮನಸ್ಸು ಹಗುರ ಆಗುತ್ತೆ ಎಂದು ನಿರ್ಧಾರ ಮಾಡಿ ರಾಗಿಣಿಯನ್ನು ಇವತ್ತು ತನ್ನ ಮನೆಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡು ಮಾತನಾಡಲು ಬಂದಳು. ಅಷ್ಟರಲ್ಲಿ ಅಲ್ಲಿಗೆ ಹರ್ಷ ಬಂದಿದ್ದ. ಪ್ರಾರ್ಥನಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಇದು ಇಂಪಾರ್ಟೆಂಟ್ ವಿಷಯ ಎಂದ. ನನಗೀಗ ಟೈಮ್ ಇಲ್ಲ ಹರ್ಷ ಸರ್, ನಾನು ಮನೆಗೆ ಹೋಗ್ತಿದ್ದೀನಿ. ನಂಗೆ ಮಾತಾಡಬೇಕು ಅಂತವೂ ಅನಿಸ್ತಾ ಇಲ್ಲ ಎಂದು ಖಾರವಾಗಿ ಹೇಳಿದಳು. ಮುಂದುವರೆಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.